ಎಸ್ ನಾರಾಯಣ್ ವಿರುದ್ಧ ಸೊಸೆ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದು A1 ಆಗಿ ಪತಿ ಪವನ್ನನ್ನ ಮತ್ತು ಎಸ್ ನಾರಾಯಣ್ ಅವರನ್ನ A2, ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಅವರನ್ನ A3 ಮಾಡಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರನ ಜೊತೆಗೆ ವಿವಾಹವಾಗಿತ್ತು. ಮದುವೆಗೆ ಸಾಕಷ್ಟು ವರದಕ್ಷಿಣೆ ರೂಪದಲ್ಲಿ ದುಡ್ಡು ಕೊಟ್ಟಿದ್ವಿ. ಪವನ್ ಓದಿರದ ಕಾರಣ ಆತನ ಕೆಲಸ ಇಲ್ಲದ ಕಾರಣ ನಾನೇ ಮನೆ ನಡೆಸ್ತಾ ಇದ್ದೆ. ತಾನೇ ಕೆಲಸ ಮಾಡಿ ಮನೆ ನಡೆಸ್ತಾ ಇದ್ದು ಲಾಸ್ನಲ್ಲಿದ್ದ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಗೆ ನಾನು 10 ಲಕ್ಷ ಸಾಲದ ರೂಪದಲ್ಲಿ ಪಡ್ಕೊಂಡು ಕೊಟ್ಟಿದ್ದೆ. ಆದರೆ ಎಸ್ ನಾರಾಯಣ್ ಮತ್ತು ಅವರ ಪತ್ನಿ ಪುತ್ರ ಎಲ್ಲ ಸೇರ್ಕೊಂಡು ನನಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ರು, ಹಲ್ಲೆ ನಡೆಸ್ತಾ ಇದ್ರು. ಇದರಿಂದ ಬೇಸತ್ತು ನಾನು ಮನೆಗೆ ಹೋಗಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈಗ ದೂರು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಎಸ್ ನಾರಾಯಣ್ ಹೇಳ್ತಾರೆ 1 ವರ್ಷದ ಹಿಂದೆನೇ ಮನೆ ಬಿಟ್ಟು ಹೋಗಿದ್ರು, ಈಗ ಸುಮ್ಮನೆ ದೂರು ಕೊಡ್ತಾ ಇದ್ದಾರೆ ಅಂತ. ಸರಿ, ಅದು ಏನಾದ್ರು ಇರಲಿ, ಸಮಾಜದಲ್ಲಿರೋ ನಿಮ್ಮ ಸ್ಥಾನಮಾನಗಳಿಗೆ ತಕ್ಕಂತೆ ಅದನ್ನು ಅಲ್ಲಲ್ಲೇ ಪರಿಹರಿಸ್ಕೋಬೇಕು. ಈ ಹಂತಕ್ಕೆಲ್ಲ ತರಬಾರ್ದು ಎರಡು ಕಡೆಯಿಂದ. ಸಿನಿಮಾಲ್ ಹೇಳೋದಷ್ಟೇ ಅಲ್ಲ. ಹೈದರಾಬಾದ್ನಲ್ಲಿ ಮಹಿಳೆಯೊಬ್ಬರನ್ನ ಕಟ್ಟಾಕಿ ಪ್ರೆಷರ್ ಕುಕ್ಕರ್ನಿಂದ ಹೊಡೆದು ಕತ್ತರಿಯಿಂದ ಗಂಟ್ಲನ್ನು ಸೀಳಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸೈಬರಾಬಾದ್ IT ಕೇಂದ್ರದಲ್ಲಿ ಯಾವುದೊಂದು ಅಪಾರ್ಟ್ಮೆಂಟು 13ನೇ ಮಹಡಿ ಅಂತೆ. ರೇಣು ಅಗರ್ವಾಲ್ 51 ಹತ್ಯೆಯಾಗಿರೋ ಮಹಿಳೆ. ಇಬ್ಬರು ಆರೋಪಿಗಳು 40 ಗ್ರಾಮ್ ಚಿನ್ನ, ಒಂದಷ್ಟು ದುಡ್ಡು ಎಲ್ಲ ಎತ್ಕೊಂಡೋಗಿದ್ದಾರೆ. ದುಡ್ಡು ಚಿನ್ನ ಎತ್ಕೊಂಡೋಗ್ಲಿ, ಅಷ್ಟೊಂದು ಬರ್ಬರವಾಗಿ ಕೊಲೆ ಯಾಕೆ? ರೆಫ್ಯೂಸ್ ಮಾಡಿದ್ರು. ಆಮೇಲೆ ಎಲ್ಲಿ ನಾವು ತಗ್ಲಾಕ್ ಹೋತೀವೋ ಅಂತ ಏನಪ್ಪ. ಆಮೇಲೆ ಆಕೆ ಕೊಲೆ ಮಾಡಿ ಆಕೆ ಮನೆಯಲ್ಲೇ ಸ್ನಾನ ಮಾಡಿ ಎಲ್ಲ ಮಾಡೋಗಿದ್ದಾರೆ. ಗಂಡ ಆಚೆ ಹೋಗಿದ್ರಂತೆ, ಗಂಡ ಮತ್ತು ಮಗ. ಪಾಪ ಸಂಜೆ ಬಂದಿದ್ದಾರೆ, ರಿಂಗ್ ಮಾಡಿದ್ದಾರೆ, ಫೋನ್ ಬಾಗಿಲು ತೆಗೆದಿಲ್ಲ. ಅರೆ ಇದು ಬಾಗಿಲು ತೆಗೆದಿಲ್ಲ ಅಂತ ಆಮೇಲೆ ನೋಡಿದ್ರೆ ಹಿಂಗೆ ಆಗೋಗಿದೆ. ಆಮೇಲೆ ನಾನು ಕೇಳಿದೆ ಈ ಕತೆ ಏನಪ್ಪ ಆಮೇಲೆ ಅಂತ. ಈಗ ಏನೋ ಹೇಳ್ತಿದ್ದಾರೆ, ಡೊಮೆಸ್ಟಿಕ್ ಹೆಲ್ಪ್ಗಳು ಅಂತಿದ್ದಾರೆ. ಇಬ್ಬರು ಡೊಮೆಸ್ಟಿಕ್ ಹೆಲ್ಪ್ಗಳು ಅವ್ರ ಆರೋಪಿಗಳು. ಎರಡೂ ಗೊತ್ತಿರೋವೇನೆ, ಸಿಗ್ತಾರೆ ಎಲ್ಲೋಗ್ತಾರೆ ಅಂತ. ನನ್ನ ಪ್ರಕಾರ ಅವ್ರಿಗೂ ಅದೇ ಕುಕ್ಕರ್ ಮುಚ್ಚಳದಲ್ಲೇ ಹೊಡಿಬೇಕು.